ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಕೆಪಿಟಿಸಿಎಲ್ ನಿಂದ ಎಇ ಮತ್ತು ಜೆಇ ಅಂದ್ರೆ ಸಹಾಯಕ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕಳೆದ ಒಂದೂವರೆ ವರ್ಷಗಳಿಂದ ನಡೀತಾನೆ ಇದೆ. ಸೊ 2023 ಡಿಸೆಂಬರ್ ತಿಂಗಳಂದು ಸಹಾಯಕ ಇಂಜಿನಿಯರ್ ಹುದ್ದೆಯ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಅದಾದ ನಂತರ 2024 ಜನವರಿ ತಿಂಗಳಲ್ಲಿ ಜೂನಿಯರ್ ಇಂಜಿನಿಯರ್ ಹುದ್ದೆಯ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಅದಾದ ನಂತರ ಮೂಲ ದಾಖಲಾತಿಗಳ ನೈಜತೆ ಹಾಗೂ ದೃಢೀಕರಣ ಸ್ವೀಕೃತಿಯನ್ನು ಸಹ ಪಡೆಯಲಾಗಿತ್ತು. ಅದಾದ ನಂತರ ಕೌನ್ಸಿಲಿಂಗ್ ಅನ್ನು ಸಹ ಕರೆಯಲಾಗಿತ್ತು. ಈ ಒಂದು ಕೌನ್ಸಿಲಿಂಗ್ಗೆ ಹಲವಾರು ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದರು. ಹಾಗೆ ಕೆಲವು ಅಭ್ಯರ್ಥಿಗಳು ಪೊಲೀಸ್ ವೆರಿಫಿಕೇಶನ್ ಮಾಡಿಸಿರುವುದಿಲ್ಲ, ಕೆಲವು ಅಭ್ಯರ್ಥಿಗಳು ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರುವುದಿಲ್ಲ. ಸೊ ಈ ಎಲ್ಲಾ ಅಭ್ಯರ್ಥಿಗಳ ಒಂದು ಲಿಸ್ಟ್ ಅನ್ನ ಕೆಪಿಟಿಸಿಎಲ್ ಬಿಡುಗಡೆ ಮಾಡಲಾಗಿದೆ ಮತ್ತು ಇವರೆಲ್ಲರಿಗೂ ಸಹ ಈ ಒಂದು ಆದೇಶ ಹೊರಡಿಸಿದ ನಂತರ 10 ದಿನಗಳ ಒಳಗಾಗಿ ಒಂದು ಕಾಲಾವಕಾಶವನ್ನು ನೀಡಲಾಗಿದೆ. ಸೊ ಯಾರೆಲ್ಲ ಈ ಒಂದು ಲಿಸ್ಟ್ ಅಲ್ಲಿ ಇದ್ದಾರೋ ಅವರು ಈ ಒಂದು 10 ದಿನಗಳ ಒಳಗಾಗಿ ಬೆಂಗಳೂರಿನ ಕೆಪಿಟಿಸಿಎಲ್ ನ ಕಾರ್ಯಾಲಯ ಇರುವಂತಹ ಕಾವೇರಿ ಭವನಕ್ಕೆ ಭೇಟಿ ನೀಡಿ ತಾವು ಖುದ್ದಾಗಿ ಸೂಕ್ತ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಮನವಿಯನ್ನು ಸಲ್ಲಿಸತಕ್ಕದ್ದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಕೆಲವೊಂದು ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಹೊರಡಿಸಿದ್ರು ಕೂಡ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವುದಿಲ್ಲ. ಆ ಒಂದು ಅಭ್ಯರ್ಥಿಗಳ ಒಂದು ಹೆಸರು ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಒಂದು ನೇಮಕಾತಿಯಿಂದ ತೆಗೆದುಹಾಕಲಾಗಿದೆ. ಅವರಿಗೆ ಯಾವುದೇ ರೀತಿಯಾದಂತಹ ಪುನಃ ಮತ್ತೊಂದು ಅವಕಾಶವನ್ನ ನೀಡಿರುವುದಿಲ್ಲ. ಕೇವಲ ಪೊಲೀಸ್ ವೆರಿಫಿಕೇಶನ್ ಆಗಿರ್ಬೋದು ಮತ್ತು ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇರುವಂತಹ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಈ ಒಂದು ಕೌನ್ಸಿಲಿಂಗ್ಗೆ ಗೈರು ಹಾಜರಾಗಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು, ಇವರ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಆ ಲಿಸ್ಟ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಕೆಪಿಟಿಸಿಎಲ್ ಕಚೇರಿಗೆ ಭೇಟಿ ನೀಡಿ ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಬಯಸ್ತೇನೆ. ಸೊ ಈ ಒಂದು ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಸೊ ಈ ಒಂದು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿಯಾದ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮಾಡಲು ಧನ್ಯವಾದಗಳು.